ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಅಧ್ಯಾಯ 14ರಲ್ಲಿ ಅಭಿರಾಮ್ ತಂಗಿ ವಸುಂಧರಾ ಶ್ಯಾಮಲಳನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮುಗಿಸಿ ಮನೆಗೆ ಬಂದ ಸೊಸೆಗೆ ಇಡೀ ಬಂಗಲೆ ಪರಿಚಯ ಮಾಡಿಕೊಡುತ್ತಾರೆ. ನಂತರ ಅಭಿರಾಮ್ರವರು ದಂಪತಿಗಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ, ಅವರ ಉದ್ದೇಶ ಏನು ಎಂಬುದನ್ನು ಅಧ್ಯಾಯ 15ರಲ್ಲಿ ನೋಡೋಣ. ಶ್ರೀನಿವಾಸಪುರದ ದಾರಿಗೆ ಬಂದಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು. ನೇರವಾಗಿ ರಾಮನ ದೇವಸ್ಥಾನದ ಬಳಿ ಕಾರು ಬಂದು ನಿಂತಿತ್ತು. ದೇವಸ್ಥಾನದ ಬಳಿ ಅನಂತ ಶರ್ಮರಿಗೆ ಬೇಕಾದ ಜನರೆಲ್ಲ ಬಂದು ನಿಂತಿದ್ದರು. ರಾಮೇಗೌಡರ ಸಂಸಾರವೂ ಬಂದಿತ್ತು. ಶ್ಯಾಮಲ ಎಲ್ಲರಿಗೂ ಒಂದು ರೀತಿಯಲ್ಲಿ ಮನೆಯ ಮಗಳಾಗಿದ್ದಳು. ಅವಳನ್ನು ನೋಡಲು ಇಡೀ ಹಳ್ಳಿಯೇ ಬಂದಿತ್ತು. ಕಾರಿನಿಂದ ಇಳಿದ ದಂಪತಿಗಳನ್ನು ನೋಡಿ ಜನ ಆಶ್ಚರ್ಯಪಟ್ಟರು. ಶ್ರೀರಾಮನ ಕೃಪೆ ಮತ್ತು ಆಶೀರ್ವಾದ, ಒಳ್ಳೆಯ ಗಂಡನನ್ನೇ ಕೈ ಹಿಡಿದು ಒಳ್ಳೆಯ ಮನೆ ಸೇರಿಕೊಂಡಳು ಶ್ಯಾಮಲ, ಒಳ್ಳೆ ತಂದೆ ತಾಯಿಯ ಮಗಳು ಎಂದು ಸಂತೋಷಪಟ್ಟರು. ಅನಂತ ಶರ್ಮ ಹಾಗೂ ಕೌಶಲ್ಯ ಅವರಿಗೆ ಮಗಳನ್ನು ನೋಡಿ ಕಣ್ತುಂಬಿಕೊಂಡು ಸಂತೋಷಪಟ್ಟರು. ಮನಸ್ಸಿನಲ್ಲಿ ಅನಂತ ಶರ್ಮರವರು ಶ್ರೀರಾಮನಿಗೆ ವಂದಿಸಿ, ಭಗವಂತ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಎಂದು ಹೇಳಿ ಎಲ್ಲರ ಹೆಸರಿನಲ್ಲಿ ಅರ್ಚನೆ ಮಾಡಿ ಎಲ್ಲರಿಗೂ ಮಂಗಳಾರತಿ ತೀರ್ಥಪ್ರಸಾದ ಹಂಚಿದರು. ಎಲ್ಲರೂ ಒಟ್ಟಿಗೆ ಮನೆಗೆ ಬಂದು ಅನಂತ ಶರ್ಮ ಕೌಶಲ್ಯರವರ ಆತಿಥ್ಯ ಸ್ವೀಕರಿಸಿ ಅಲ್ಲಿಂದ ಹೊರಟರು. ಎಲ್ಲರೂ ಅವರ ತೋಟದ ಮನೆಗೆ ಬಂದರು. ಅಭಿರಾಮ್ರವರು ತೋಟದ ಮನೆಯನ್ನು ತೋರಣಗಳಿಂದ ಅಲಂಕರಿಸಿ ಮನೆಯನ್ನು ಶೃಂಗರಿಸಿದ್ದರು. ಅಭಿರಾಮ್ ಮೊದಲೇ ಪ್ಲಾನ್ ಮಾಡಿದ್ದರು. ಮಗನ ಫಸ್ಟ್ ನೈಟ್ ಇಲ್ಲಿಯೇ ಆಗಬೇಕು ಎಂದು ನಿರ್ಧರಿಸಿದ್ದರು. ಬಂಗಲೆಯಲ್ಲಿ ಹೆಚ್ಚು ಜನರಿರುವುದರಿಂದ ಶ್ಯಾಮಲ ಸಂಕೋಚದ ಹುಡುಗಿ, ಹಾಗಾಗಿ ಇಬ್ಬರು ಏಕಾಂತವಾಗಿ ಇರಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಕರೆತಂದಿದ್ದರು. ಬಂಗಲೆಯಷ್ಟು ದೊಡ್ಡದಲ್ಲದಿದ್ದರೂ ಪುಟ್ಟದಾಗಿದ್ದರೂ ತೋಟದ ಮಧ್ಯೆ ಇರುವ ಮನೆ ಸ್ವರ್ಗದಂತಿತ್ತು. ಶ್ಯಾಮಲನಿಗೆ ತುಂಬ ಸಂತೋಷವಾಯಿತು. ವಾಸು, ಎಲ್ಲ ರೆಡಿಯಾಗಿದೆಯಾ ಎಂದು ಕೇಳಿದಾಗ, ಹೌದು ಸಾಹೇಬರೇ, ಎಲ್ಲ ರೆಡಿಯಾಗಿದೆ, ಬನ್ನಿ, ಎಲ್ಲರೂ ತಡವಾಗಿದೆ, ಊಟ ಮುಗಿಸೋಣ ಎಂದು ಹೇಳಿ ಎಲ್ಲರನ್ನು ಊಟಕ್ಕೆ ಕರೆದರು. ಅಭಿರಾಮ್ರವರು ಅಡಿಗೆಯನ್ನೇ ಮಾಡಲು ವಸುಂಧರಾಗೆ ಹೇಳಿದ್ದರಿಂದ ವಸುಂಧರ ಎಲ್ಲವನ್ನೂ ಹೇಳಿ ಮಾಡಿಸಿದ್ದರು. ರುಚಿಯಾದ ಊಟ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದರು. ಶ್ಯಾಮಲ, ಬಾಯಿಲ್ಲಿ ಎಂದು ಹೇಳಿ ವಸುಂಧರಾ ಅಡುಗೆ ಮನೆಗೆ ಕರೆದು, ನಾನಿನ್ನು ಹೊರಡುತ್ತೇನೆ, ನಾನು ಹೇಳಿದ್ದು ಜ್ಞಾಪಕವಿರಲಿ ಎಂದು ಹೇಳಿದರು. ಅಲ್ಲಿಗೆ ಬಂದ ಅಭಿರಾಮ್, ಮಗು, ನಾವಿನ್ನು ಹೊರಡುತ್ತೇವೆ, ಇಡೀ ಮನೆ ನಿಮ್ಮದೇ, ಸಂತೋಷವಾಗಿರಿ, ನಾನು ಮನೆಗೆ ಹೋಗಿ ಕಾಲ್ ಮಾಡುತ್ತೇನೆ ಎಂದು ಹೇಳಿ ಹೊರಟರು. ಅಲ್ಲಿಯ ಕೆಲಸಕ್ಕೆಂದು ನೇಮಕವಾದ ಕೆಲಸಗಾರರಿಗೆ ಹಾಗೂ ಮುಖ್ಯವಾಗಿ ಯಮುನಾಗೆ ಹೇಳಿ ಹೊರಟರು. ಇಡೀ ಮನೆಯಲ್ಲಿ ಇವರಿಬ್ಬರೇ. ಆ ಕ್ಷಣಕ್ಕೆ ಭಯವಾದರೂ ಸಾಗರ್ ನೆನಪಿಸಿಕೊಂಡು ರೋಮಾಂಚಿತಳಾದಳು. ಅಡಿಗೆ ಮನೆಗೆ ಹೋಗಿ ಹಾಲನ್ನು ಕಾಯಿಸಿ ಕಲ್ಲು ಸಕ್ಕರೆ ಬಾದಾಮಿ ಎಲ್ಲ ಹಾಕಿ ಹಾಲನ್ನು ತೆಗೆದುಕೊಂಡು ರೂಮ್ಗೆ ಹೊರಟಳು. ಆದರೆ ರೂಮ್ನಲ್ಲಿ ಸಾಗರ್ ಇರಲಿಲ್ಲ. ಭಯವಾಗಿ ಏನು ಮಾಡಬೇಕೋ ತಿಳಿಯದೆ ಎದರಿ ನಿಂತ ಹರಿಣಿಯಂತೆ ನಿಂತಿದ್ದ ಶ್ಯಾಮಲ ಹಿಂದಿನಿಂದ ಬಲಿಷ್ಠವಾದ ತೋಳುಗಳು ಅವಳ ನಡುವನ್ನು ಬಳಸಿದ್ದವು. ಎಲ್ಲಿಗೆ ಹೋಗಿದ್ದೀರಿ? ಹಬ್ಬ, ಭಯವಾಗಿತ್ತು ಅನ್ನುತ್ತಿದ್ದ ಹಾಗೆ ಹಾಲನ್ನು ತೆಗೆದುಕೊಂಡು ಅಲ್ಲಿಯೇ ಟೇಬಲ್ ಮೇಲಿಟ್ಟು, ಮೊದಲು ಹಾಲು ಕುಡಿಯಿರಿ, ಆಂಟಿ ಹೇಳಿದ್ದಾರೆ ಎಂದಳು. ನನಗೆ ಹಾಲು ಬೇಡ, ಈ ಹೊತ್ತಿನಲ್ಲಿ ಯಾರಾದರೂ ಹಾಲು ಕುಡಿಯುತ್ತಾರೆಯೇ ಎಂದ ತುಂಟ ನೋಟ ಬೀರುತ್ತಾ ಅವನ ಕಣ್ಣಿನ ನೋಟವನ್ನು ಎದುರಿಸಲಾಗದೆ ನಾಚಿಕೆಯಿಂದ ತಲೆ ತಗ್ಗಿಸಿ ಅವನ ಎದೆಯಲ್ಲಿ ಮುಖ ಹುದುಗಿಸಿದಳು. ಶ್ಯಾಮಲ, ನಾನು ಮನಸಾರೆ ಮೊಟ್ಟ ಮೊದಲು ಪ್ರೀತಿಸಿದ ಹುಡುಗಿ ನೀನು. ಮೊದಲ ನೋಟದಲ್ಲೇ ನಾನು ನಿನಗೆ ದಾಸನಾಗಿಬಿಟ್ಟೆ ಎಂದ. ಇಬ್ಬರೂ ಆ ಕ್ಷಣ ಮೈಮರೆತು ಒಂದಾದರು. ಶ್ಯಾಮಲ ಸಂಪೂರ್ಣವಾಗಿ ಸಾಗರನಿಗೆ ತನ್ನನ್ನು ಅರ್ಪಿಸಿಕೊಂಡಳು. ಶ್ಯಾಮಲ ಮತ್ತು ಸಾಗರ್ 3-4 ದಿನಗಳಿದ್ದು ಬಂಗಲೆಗೆ ವಾಪಸ್ ಬಂದರು. ಅಭಿರಾಮ್ಗೆ ಸೊಸೆ ಮಗ ಮನೆಯಲ್ಲಿಲ್ಲ ಎಂದು ಬೇಸರವಾದರೂ ಅವರಿಬ್ಬರು ಏಕಾಂತವಾಗಿ 1 ವಾರವಾದರೂ ಎಸ್ಟೇಟ್ನಲ್ಲಿ ಇದ್ದು ಬರಲಿ ಎಂದುಕೊಂಡಿದ್ದರು. ಆದರೆ ಶ್ಯಾಮಲ ಒತ್ತಾಯದ ಮೇರೆಗೆ ಸಾಗರ್ ವಾಪಸ್ ಕರೆದುಕೊಂಡು ಬಂದಿದ್ದ. ಮಾವ, ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಟ್ಯಾಬ್ಲೆಟ್ ತೆಗೆದುಕೊಂಡಿರಾ? ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಳು. ಶ್ಯಾಮಲ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೋ ತಿಳಿಯದೆ, ನಾನು ಆರಾಮಾಗಿ ಇದ್ದೇನೆ, ಇನ್ನೂ ಸ್ವಲ್ಪ ದಿವಸಗಳು ಇದ್ದು ಬರಬೇಕಿತ್ತು. ಇಲ್ಲ ಮಾವ, ನಾನು ಅಲ್ಲಿ ಸೇರಿಕೊಂಡರೆ ಇಲ್ಲಿ ನೀವು ಅನ್ನುತ್ತಿದ್ದಂತೆ ಅಭಿರಾಮ್ಗೆ ಕಣ್ತುಂಬಿ ಬಂತು. ಸೊಸೆಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಎಂದು ಹೆಮ್ಮೆಪಟ್ಟರು.
ರೂಮ್ಗೆ ಬಂದವಳೆ ಬಟ್ಟೆ ಬದಲಾಯಿಸಿ ಮಡಿಯುಟ್ಟು ದೇವರಿಗೆ ದೀಪ ಹಚ್ಚಿದಳು. ಅಡುಗೆ ಮನೆಗೆ ಬಂದವಳೆ, ಏನು ಮಾಡುತ್ತಿದ್ದೀರಿ ಯಜಮಾನಿ? ಅಡುಗೆ ಮನೆಗೆ ಬಂದದ್ದು ನೋಡಿ, ಅಮ್ಮ ಏನು ಬೇಕು ಹೇಳಿ ಮಾಡಿಕೊಡುತ್ತೇವೆ ಎಂದಳು. ಬೇಡ, ನಾನೇ ಎಲ್ಲ ಮಾಡುತ್ತೇನೆ, ನೀವು ಈ ಕಡೆ ಬನ್ನಿ ಎಂದು ಹೇಳಿ ಮಾವನಿಗೆ ಕಷಾಯ ಹಾಗೂ ಸಾಗರ್ಗೆ ಕಾಫಿ ತೆಗೆದುಕೊಂಡು ಗಂಡನಿಗೆ ಕೊಟ್ಟು ಅಭಿರಾಮ್ ರೂಮ್ಗೆ ಬಂದಳು. ಶ್ಯಾಮಲಾ ಒಳಗೆ ಬಂದದ್ದು ಅವರಿಗೆ ಗೊತ್ತಾಗಲೇ ಇಲ್ಲ. ಮಾವ ಆಗ ಎಚ್ಚೆತ್ತು, ಬಾ ಮಗು ಕುಳಿತುಕೋ ಎಂದರು. ತಗೊಳ್ಳಿ ಕಷಾಯ ಎಂದು ಬಿಸಿ ಬಿಸಿಯಾದ ಕಷಾಯ ಕೊಟ್ಟಳು. ಬಿಸಿ ಇದ್ದಾಗಲೇ ಕುಡಿಯಿರಿ ಎಂದು ಹೇಳಿಕೊಟ್ಟಳು. ಮರು ಮಾತನಾಡದೆ ಕಷಾಯ ಕುಡಿದರು. ನಿನ್ನ ಬಳಿ ತುಂಬ ಮಾತನಾಡೋದಿದೆ, ಬಾ ಮಗು ಕುಳಿತುಕೋ. ಇಲ್ಲ ಮಾವ, ನಿಮಗೆ ಊಟಕ್ಕೆ ರೆಡಿ ಮಾಡುತ್ತೇನೆ, ಬಿಸಿ ಬಿಸಿಯಾಗಿ ಊಟ ಮಾಡಿ ನಂತರ ಕುಳಿತು ಮಾತನಾಡುವ ಎಂದು ಹೇಳಿ ರೂಮ್ನಿಂದ ಹೊರಗೆ ಬಂದಳು. ಅಭಿರಾಮ್ಗೆ BP ಶುಗರ್ ಬಂದು ತುಂಬ ವರ್ಷಗಳೇ ಆಗಿತ್ತು. ಅಭಿರಾಮ್ರವರಿಗೇನು ಕಡಿಮೆ ಒತ್ತಡಗಳೇ. ಕಂಪನಿಯ ಜವಾಬ್ದಾರಿ, ಹಳೆಯ ಜೀವನ, ಮಕ್ಕಳ ಜವಾಬ್ದಾರಿ, ಒಂದೇ ಎರಡು ಎಲ್ಲವನ್ನೂ ನಿಭಾಯಿಸುವುದು ಸುಲಭದ ಕೆಲಸವೇನಲ್ಲ. ಈ ಎಲ್ಲ ತೊಡರುಗಳನ್ನು ನಿಭಾಯಿಸುತ್ತ ಮೇಲೆ ಬಂದವರು. ಅಭಿರಾಮ್ರವರಿಗೆ ಇವರ ಸಂಗಾತಿ ಎಂಬಂತೆ BP ಶುಗರ್ ಬಂದಿತ್ತು. ಇದನ್ನು ಶ್ಯಾಮಲಾಳಿಗೆ ಸಾಗರ್ ಹೇಳಿಕೊಂಡಿದ್ದ. ಕೂಡಲೇ ಶ್ಯಾಮಲಾ ಅಲ್ಲಿಂದ ಹೊರಟು ಬಂದಿದ್ದಳು. ಏನಾದರಾಗಲಿ ತಂದೆಯ ಸಮಾನರಾದ ಮಾವನವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಪಣ ತೊಟ್ಟಿದ್ದಳು. ಅಷ್ಟರಲ್ಲಿ ಅಪ್ಪ ಮಗ ಇಬ್ಬರು ತುಂಬ ಮಾತುಕತೆ ನಡೆಸಿದ್ದರು. ಕಂಪನಿಯ ವಿಚಾರವಾಗಿ ಮಾತಿನ ಮಧ್ಯೆ ತಮ್ಮ ಸೊಸೆಯನ್ನು ಸಾಗರ್ ಬಳಿ ತುಂಬ ಹೊಗಳಿಕೊಂಡಿದ್ದರು. ಸಾಗರ್ ಮನಸ್ಸಿನಲ್ಲಿ ಪ್ರೀತಿಯ ಮಡದಿಯನ್ನು ಅವನ ಹೃದಯದಲ್ಲಿಟ್ಟು ಪೂಜಿಸುತ್ತಿದ್ದನು. ಗಂಡನ ಅಚ್ಚುಮೆಚ್ಚಿನ ಮಡದಿ, ಮಾವನಿಗೆ ಪ್ರೀತಿಯ ಮಗಳಿಗಿಂತ ಹೆಚ್ಚು ಎನ್ನುವಂತೆ ಸೊಸೆ, ಮನೆ ಹಾಳುಕಾಳಿಗಳಿಗೆ ತಾಯಿಯಂತೆ ನಡೆದುಕೊಳ್ಳುವ ಯಜಮಾನಿ, ತವರಿಗೆ ಮುದ್ದಿನ ಕಣ್ಮಣಿ. ಒಂದು ಹೆಣ್ಣಿಗೆ ಇದಕ್ಕಿಂತ ಹೆಚ್ಚಿನ ಒಡವೆಗಳೇಕೆ ಬೇಕು ಅಲ್ಲವೇ? ಭೂಮಿ ತೂಕದ ಹೆಣ್ಣು ನಿನ್ನ ಹಡೆದ ತಾಯಿ ಕೇಳ ಎಂಬ ಪದ್ಯದ ಸಾಲುಗಳನ್ನು ಮರೆಯಲಾದೀತೆ. ಅಮ್ಮವರೇ, ಊಟಕ್ಕೆ ಕರೆಯುತ್ತಿದ್ದಾರೆ, ಬರಬೇಕಂತೆ. ವಾಸು ಕರೆದು ಹೋದ. ಅಪ್ಪ ಮಗ ಊಟಕ್ಕೆ ಕುಳಿತುಕೊಳ್ಳುವಷ್ಟರಲ್ಲಿ ಅಕೌಂಟ್ಸ್ ನೋಡಿಕೊಳ್ಳುತ್ತಿದ್ದ ಗುಮಾಸ್ತರು ಬಂದರು. ಅವರನ್ನು ಮನೆಯಲ್ಲಿ ಒಬ್ಬರೇ ಎಂದು ಭಾವಿಸಿದ್ದರಿಂದ ಅವರಿಗೂ ಊಟಕ್ಕೆ ಆಹ್ವಾನವಿತ್ತು. ತಮ್ಮ ಜೊತೆಯಲ್ಲೇ ಕೂರಿಸಿಕೊಂಡರು. ಸೊಸೆಗೆ ಅವರನ್ನು ಪರಿಚಯಿಸಿದರು. ಒಂದು ರೀತಿಯಲ್ಲಿ ರುಚಿಯಾದ ಅಡುಗೆಯನ್ನು ಕೈಯಾರೆ ತಾನೇ ಮಾಡಿದಳು. ಅಭಿರಾಮ್, ಸಾಗರ್, ಗುಮಾಸ್ತರು ಹೊಗಳುತ್ತಲೇ ಹೊಟ್ಟೆ ತುಂಬ ಊಟ ಮಾಡಿದರು. ಮೂವರು ಸ್ವಲ್ಪ ಹೊತ್ತು ಮಾತನಾಡಿ ಅಭಿರಾಮ್ ಮತ್ತು ಸಾಗರ್ ರೂಮ್ನ ಕಡೆ ಹೊರಟರು. ಗುಮಾಸ್ತರು ಮನೆಯ ಕಡೆ ಹೊರಟರು. ಸಾಗರ್ ರಜೆ ಹಾಕಿದ್ದರಿಂದ ಕೆಲಸವನ್ನು ಗುಮಾಸ್ತರಿಗೆ ವಹಿಸಿ ಮನೆಯಲ್ಲಿಯೇ ಉಳಿದುಕೊಂಡಿದ್ದ. ಶ್ಯಾಮಲಾ ಊಟ ಮುಗಿಸಿ ಬಂದಾಗ ಮಾವನವರ ಕೋಣೆಯ ಕಡೆ ನೋಡಿ ಮಲಗಿರುವುದನ್ನು ಖಾತ್ರಿ ಮಾಡಿಕೊಂಡು ರೂಮಿಗೆ ಬಂದಳು. ಸಾಗರ್ ಮಲಗಿರುವುದನ್ನು ನೋಡಿ ಮೆಲ್ಲಗೆ ಅಡಿ ಇಟ್ಟಳು. ಸಾಗರ್ನ ಕಳ್ಳ ನಿದ್ರೆ ಮಾಡುತ್ತಿರುವನೆಂದು ತಿಳಿದಿತ್ತು. ಮಂಚದ ಬಳಿ ಬರುತ್ತಿದ್ದಂತೆ ಆ ಕಡೆ ಹೋಗಿ ತಿರುಗಿ ಮಲಗಿದ ಶ್ಯಾಮಲಾಗೆ ಆಶ್ಚರ್ಯ. ಅವನು ತಿರುಗಿದ ಕಡೆ ಹೋಗಿ ಬಗ್ಗಿ ನೋಡಿದಳು. ಒಡನೆಯೇ ಅವಳನ್ನು ಬಾಚಿ ತಬ್ಬಿಕೊಂಡು, ಬಾಯಲ್ಲಿ, ನನ್ನನ್ನು ಎಷ್ಟು ಒದ್ದಾಡಿಸುತ್ತೀಯೇ? ನೀನು ನನ್ನನ್ನು ಏನು ಮಾಡಬೇಕೆಂದಿರುವೆ? ವಿರಹ ತಾಪದಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದೇನೆ ಗೊತ್ತೇ. ಬಿಡಿ ನನ್ನನ್ನು. ಏನು ನಿಮಗೆ ಸಮಯ ಹೊತ್ತು ಗೊತ್ತು ಏನೂ ಇಲ್ಲವೇ ಎಂದು ಕೊಸರಾಡಿದಳು. ಆದರೆ ಅವಳನ್ನು ಬಿಡದೆ ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಂಡು ಮುದ್ದಾಡಿದ. ಚಂದದ ಚೆಲುವೆಯೇ, ಹೆಂಡತಿಯನ್ನು ಎಷ್ಟು ಮುದ್ದಾಡಿದರೂ ಸಾಲದು. ಸಾಗರ್ಗೆ ಪ್ರೀತಿಯ ಮಹಾಪುರದಲ್ಲಿ ಇಬ್ಬರು ಮೈಮರೆತರು. ಸಂಜೆ ಆದದ್ದೇ ತಿಳಿಯಲಿಲ್ಲ. ಹೊರಗಡೆ ಯಾರೋ ಮಾತನಾಡುತ್ತಿರುವ ಸದ್ದು. ಮುಖ ತೊಳೆದು ಮುಂಗೂದಲನ್ನು ಸರಿಪಡಿಸಿಕೊಂಡು ಹೊರಗೆ ಬಂದಳು. ಅಷ್ಟರೆಲ್ಲ ಅಲ್ಲಿಗೆ ಬಂದ ವಾಸು, ವಸುಂಧರ ಅಮ್ಮ ಬಂದಿದ್ದಾರೆ, ದೊಡ್ಡ ಸಾಹೇಬರು ಕರೆಯುತ್ತಿದ್ದಾರೆ ಎಂದು ತಿಳಿಸಿದ. ತಕ್ಷಣವೇ ಅಡುಗೆ ಮನೆಗೆ ಹೋಗಿ ತಾನೇ ಬಿಸಿ ಬಿಸಿಯಾದ ಉಪ್ಪಿಟ್ಟು ಕಾಫಿ ತಯಾರು ಮಾಡಿಕೊಂಡು ಬಂಗಲೆಯ ಮುಂದಿರುವ ಲಾನ್ಗೆ ಬಂದಳು. ಅಷ್ಟರಲ್ಲಿ ಸಾಗರ್ ಕೂಡ ಬಂದು ಕುಳಿತಿದ್ದ. ಅಲ್ಲಿಗೆ ಬಂದವಳೆ ಸಾಗರ್ನನ್ನು ಕಂಡು ಕಣ್ಣುಗಳನ್ನು ಎದುರಿಸಲಾರದೆ ತಲೆ ತಗ್ಗಿಸಿದಳು. ಬಾಮ್ಮ, ಹೇಗಿದ್ದೀಯಾ, ಬಾ ಕುಳಿತುಕೋ ಎಂದು ವಸುಂಧರ ಪಕ್ಕದಲ್ಲಿ ಕುಳ್ಳರಿಸಿಕೊಂಡರು. ಶ್ಯಾಮಲಾ ಎಲ್ಲರಿಗೂ ಉಪ್ಪಿಟ್ಟು ಕಾಫಿಯನ್ನು ಕೊಟ್ಟಳು. ತುಂಬ ಚೆನ್ನಾಗಿದೆ ಶ್ಯಾಮಲಾ, ಅಣ್ಣ ಹೇಳಿದ. ಏನು ನಿನ್ನು ಅಡಿಗೆ ಮನೆಯ ಉಸಾಬರಿಯನ್ನು ನೀನೇ ವಹಿಸಿಕೊಂಡಿದ್ದೀಯಾ ಅಂತ? ಇನ್ನೂ ಸ್ವಲ್ಪ ದಿವಸ ಆರಾಮಾಗಿ ಇರಬಾರದೆ ಎಂದರು. ಶ್ಯಾಮಲಾ ಏನೂ ಮಾತನಾಡಲಿಲ್ಲ, ನಕ್ಕು ಸುಮ್ಮನಾದರು. ವಸುಂಧರ, ಸಾಗರ್, ಈಗ ವಿಚಾರಕ್ಕೆ ಬರೋಣ
ಎಂದರು. ರಿಸೆಪ್ಷನ್ ಯಾವಾಗ ಇಟ್ಟುಕೊಳ್ಳೋಣ? ಮೆನು ಬಗ್ಗೆ ಚರ್ಚಿಸಬೇಕು. ಹೇಳಿ, ಎಲ್ಲಿ, ಯಾವಾಗ ಎಂದರು. ಇಲ್ಲಿಗೆ ಅಧ್ಯಾಯ 15 ಮುಗಿಯಿತು. ಮುಂದಿನ ಅಧ್ಯಾಯ 16. ಅಧ್ಯಾಯ 16ರಲ್ಲಿ ಮನೆಗೆ ಬಂದ ಶ್ಯಾಮಲಾ ಮಾವನ ಮನಸ್ಸಿನಲ್ಲಿರುವ ಹಳೆಯ ವಿಚಾರ, ಅಂದರೆ ಮುಚ್ಚಿಟ್ಟಿರುವ ಪ್ರೀತಿಯ ವಿಚಾರ ಹೇಗೆ ಕಂಡುಹಿಡಿಯುತ್ತಾಳೆ ಎಂಬುದನ್ನು ನೋಡೋಣ. ಸಾಗರ್, ಯಾವುದಾದರೂ ಛತ್ರ ಅಥವಾ ಕನ್ವೆನ್ಷನ್ ಹಾಲ್ನಲ್ಲಿ ಇಟ್ಟುಕೊಳ್ಳೋಣ ಎಂದ. ಹಾಗೂ ವಸುಂಧರ ಅಭಿಪ್ರಾಯ ಕೂಡ ಅದೇ ಆಗಿತ್ತು. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಕಂಪನಿಯ ಕೆಲಸಗಾರರು ಎಲ್ಲರೂ ಬರುತ್ತಿರುವುದರಿಂದ ಜೋರಾಗಿಯೇ ಮಾಡುವುದೆಂದು ತೀರ್ಮಾನವಾಯಿತು. ಎಲ್ಲರೂ ಸೇರಿ ಒಂದು ದಿನಾಂಕವನ್ನು ಗೊತ್ತು ಮಾಡಿದರು. ಒಬ್ಬರಿಗೂ ಒಂದೊಂದು ಕೆಲಸವನ್ನು ವಹಿಸಿದರು. ವಾಸುವಿಗೆ ಆಮಂತ್ರಣ ಪತ್ರಿಕೆಯ ಜವಾಬ್ದಾರಿ, ಗುಮಾಸ್ತರಾದಂತಹ ಶಾಮಣ್ಣನವರಿಗೆ ಊಟದ ಮೇಲ್ವಿಚಾರಣೆಯನ್ನು ವಹಿಸಿದರು. ಬಂದ ಅತಿಥಿಗಳನ್ನು ಆಹ್ವಾನಿಸುವುದು ಇಡೀ ಜವಾಬ್ದಾರಿಯನ್ನು ವಸುಂಧರೆಗೆ ವಹಿಸಿದ್ದರು. ಶಾಪಿಂಗ್, ಆಹ್ವಾನ ಪತ್ರಿಕೆ ಎಲ್ಲರಿಗೂ ತಲುಪಿಸುವ ಜವಾಬ್ದಾರಿಯನ್ನು ಸಾಗರ್ ಮತ್ತು ವಸುಂಧರ ಮಕ್ಕಳಾದ ಧೀರಜ್, ದಿಗಂತ್ಗೆ ವಹಿಸಿದರು. ಅಭಿರಾಮ್ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿ ದಿನಾಂಕವನ್ನು ಗೊತ್ತುಪಡಿಸಿ ನಿಶ್ಚಿಂತೆಯಿಂದ ರೂಮ್ಗೆ ಬಂದರು. ವಿಶ್ರಾಂತಿ ಅಗತ್ಯವಿತ್ತು. ಶ್ಯಾಮಲಾ ಅಭಿರಾಮ್ರವರನ್ನು ಹುಡುಕುತ್ತಾ ಬಂದು, ಮಾವ ಎಂದಳು. ಬಾ ಮಗು ಎಂದರು. ನಾನು ನಿಮ್ಮ ಬಳಿ ಮಾತನಾಡಬೇಕು ಎಂದಳು. ಮಾತನಾಡು. ನನ್ನ ಬಳಿ ಸಂಕೋಚವೇಕೆ? ತಂದೆಯ ಬಳಿ ಮಾತನಾಡಲು ಪೀಠಿಕೆ ಏಕೆ? ನೋಡು, ಮರೆತಿದ್ದೆ. ನಿನ್ನ ತಂದೆ ತಾಯಿ ನಿನ್ನ ಅಣ್ಣನನ್ನು ಮುಂಚಿತವಾಗಿ ಬರಲು ಹೇಳು ಎಂದರು. ಆಯಿತು ಮಾವ ಎಂದಳು. ನಿಮ್ಮನ್ನು ತುಂಬ ದಿವಸದಿಂದ ಗಮನಿಸುತ್ತಿದ್ದೇನೆ ಮಾವ. ನೀವು ಸದಾ ಏನೋ ಯೋಚನೆ ಮಾಡುತ್ತಿರುತ್ತೀರಿ. ನೀವು ದೈಹಿಕವಾಗಿ ಇಲ್ಲಿದ್ದರೂ ನಿಮ್ಮ ಮನಸ್ಸು ಎಲ್ಲೋ ಇರುತ್ತದೆ. ನಿಮ್ಮ ಕಣ್ಣುಗಳು ಏನನ್ನೋ ಕಳೆದುಕೊಂಡಂತೆ ಕಾಣಿಸುತ್ತವೆ. ಹೇಳಿ ಮಾವ, ನನ್ನ ಬಳಿ ಸಂಕೋಚವೇಕೆ? ನಿಮ್ಮನ್ನು ಪ್ರಶ್ನಿಸುವಷ್ಟು ದೊಡ್ಡವಳಲ್ಲ, ಆದರೂ ನಿಮ್ಮ ನೋವಿಗೆ ಸ್ಪಂದಿಸಬಹುದಲ್ಲವೇ? ಸೊಸೆ ನಾನು ಅಂದುಕೊಂಡ ಹಾಗೆ ತುಂಬ ಸೂಕ್ಷ್ಮತೆಯುಳ್ಳವಳು ಎಂದುಕೊಂಡರು. ಸೊಸೆಯ ಮಾತನ್ನು ಕೇಳಿ ಏನು ಹೇಳಬೇಕೋ ತಿಳಿಯದೆ ಮನಸ್ಸು ತುಂಬಿ ಬಂದು ಒಳಗೆ ತಳಮಳಿಸಿದರು. ಅವರ ಕಣ್ಣಂಚಿನಲ್ಲಿ ಇಳಿದ ಕಂಬನಿಯನ್ನು ಗಮನಿಸಿದಳು. ಮಾವ, ರೆಸ್ಟ್ ಮಾಡಿ, ಬೇಸರ ಪಟ್ಟುಕೊಳ್ಳಬೇಡಿ. ಹೇಳುವುದಾದರೆ ಹೇಳಿ, ಇಲ್ಲವಾದರೆ ಬೇಡ ಮಾವ. ಆದರೆ ನೀವು ನೊಂದುಕೊಳ್ಳಬೇಡಿ ಎಂದು ಹೇಳಿ ಬಾಗಿಲನ್ನು ಮುಂದಕ್ಕೆ ಹಾಕಿಕೊಂಡು ಹೊರಗಡೆ ಬಂದಳು. ಅಭಿರಾಮ್ ಅವಳು ಓದೋದನ್ನು ನೋಡಿ ನಿಟ್ಟುಸಿರು ಬಿಟ್ಟರು. ಶ್ಯಾಮಲಾ ಬಳಿ ನನ್ನನ್ನು ನೋವನ್ನು ಹೇಳಬಹುದೇ? ಅವಳು ನನ್ನನ್ನು ಏನಂದುಕೊಂಡಾಳು? ನನ್ನನ್ನು ತಪ್ಪು ತಿಳಿಯುವುದಿಲ್ಲವೇ? ಯೋಚನಾಕ್ರಾಂತರಾದರು. ರಾತ್ರಿ ಶ್ಯಾಮಲಾ ಬಲವಂತಕ್ಕೆ ಊಟ ತಿಂದರು. ರಾತ್ರಿ ಇಡೀ ನಿದ್ರಿಸಲಾಗಲಿಲ್ಲ. ಬೆಳಗ್ಗೆ ನಿದ್ರೆ ಬಂದು ಮಲಗಿದರು. ಶ್ಯಾಮಲಾ ಕಾಫಿ ಹಿಡಿದು ಬಂದು ಬಾಗಿಲನ್ನು ಮುಂದೆ ತಳ್ಳಿದಳು. ಶಬ್ದವಾಗದಂತೆ ತಳ್ಳಿದಳು. ಗಾಢವಾಗಿ ನಿದ್ರಿಸುತ್ತಿದ್ದರು. ಕ್ಷಣಕ್ಕೆ ಭಯವಾದರೂ ಅವರು ಸ್ವಲ್ಪ ಅಲುಗಾಡಿದ್ದು ನೋಡಿ ಜೋರಾಗಿ ಉಸಿರಾಡಿದಳು. ಮಲಗಿರಲಿ, ಆಮೇಲೆ ಬಂದರಾಯಿತು ಎಂದು ತಿರುಗುವಷ್ಟರಲ್ಲಿ ಏನೋ ನೋಡಿದಂತೆ ಭಾಸವಾಗಿ ಮತ್ತೆ ತಿರುಗಿ ನೋಡಿದಳು. ಮಾವನವರ ಕೈಯಲ್ಲಿ ಏನೋ ಇದೆಯಲ್ಲ. ಹತ್ತಿರ ಬಂದು ನೋಡಿದಳು. ಫೋಟೋ. ಒಂದು ಹೆಂಗಸಿನ ಕೈಯಲ್ಲಿ ಒಂದು ಪುಟ್ಟದಾದ 4 ವರ್ಷದ ಮಗುವಿನ ಫೋಟೋ. ಮೆಲ್ಲಗೆ ತೆಗೆದುಕೊಂಡು ನೋಡಿದಳು. 26-28 ಆಸುಪಾಸಿನ ವಯಸ್ಸಿನ ಹೆಂಗಸು ಅಥವಾ ಯುವತಿ ಎಂದೇ ಹೇಳಬಹುದು. ಜೊತೆಯಲ್ಲಿ ಒಂದು ಪುಟ್ಟ ಮಗುವಿನ ಬಾಲಕ. ಆಶ್ಚರ್ಯವಾಗಿ ನೋಡಿದಳು. ಇದು ಯಾರ ಫೋಟೋ? ಸಾಗರ್ ತಾಯಿ ಸಾಗರ್ ಇರಬಹುದೇ ಎಂಬ ಅನುಮಾನ ಜೊತೆ ಮಾವನ ಅನುಮತಿ ಇಲ್ಲದೆ ನೋಡುವುದು ಸರಿಯಿಲ್ಲ. ಮಾವನ ಪಕ್ಕದಲ್ಲಿಯೇ ಫೋಟೋ ಇಟ್ಟು ಹೊರ ಬಂದವಳೆ, ವಾಸು ಎಲ್ಲಿದೆಯಾ? ಮನೆ ಆಲ್ಬಮ್ಗಳ ಫೋಟೋಗಳು ಎಲ್ಲಿವೆ ಎಂದಳು. ವಾಸು 5 ನಿಮಿಷ ಬಂದೆ ಮೇಡಮ್ ಎಂದು ಹೇಳಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಇರುವ ಆಲ್ಬಮ್, ಕೆಲವಿನ ಇತ್ತೀಚಿನ ಫೋಟೋಗಳು ಎಲ್ಲವನ್ನೂ ತಂದು ಅವಳ ಮುಂದೆ ಇಟ್ಟು ಹೋದ. ಎಲ್ಲವನ್ನು ಮುಂದೆ ಇಟ್ಟುಕೊಂಡು ಒಂದೊಂದೇ ತೆಗೆದು ನೋಡಿದಳು. ಹಾಗೆಯೇ ಸಾಗರ್ 4 ವರ್ಷದ ಹೊರಗಿನ ಎಲ್ಲ ಫೋಟೋಗಳನ್ನು ನೋಡಿದಳು. ಯಾವುದೂ ಅಭಿರಾಮ್ ಬಳಿ ಇದ್ದ ಫೋಟೋ ಥರ ಇರಲಿಲ್ಲ. ಹಾಗೆ ಯುವತಿಯ ಫೋಟೋ ಕೂಡ ಎಲ್ಲಿಯೂ ಇಲ್ಲ. ಹಾಗಾದರೆ ಆ ಫೋಟೋ ಯಾರದಿರಬಹುದು? ಅದರಲ್ಲಿ ಇರುವವರು ಯಾರು? ಹೀಗೆ ಯೋಚಿಸುತ್ತಾ ಇರುವಾಗಲೇ ಎಲ್ಲರಿಗೂ ತಿಂಡಿ ಕೊಡುವ ಟೈಮ್. ಸಾಗರ್ ತುಂಬ ಬ್ಯುಸಿಯಾಗಿದ್ದ.
ಪತ್ರಿಕೆಗಳನ್ನು ಪ್ರಿಂಟ್ಗೆ ಕೊಡುವುದು, ಗಣ್ಯ ವ್ಯಕ್ತಿಗಳನ್ನು ಸ್ವತಃ ತಾವೇ ಹೋಗಿ ಕರೆಯಬೇಕಿತ್ತು. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಬ್ಯುಸಿಯಾಗಿದ್ದರು. ಶ್ಯಾಮಲ ಈ ಯೋಚನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ತಂದೆ ತಾಯಿ ಅಣ್ಣ ಎಲ್ಲರನ್ನೂ ಕರೆಯುವ ಜವಾಬ್ದಾರಿಯನ್ನು ಶ್ಯಾಮಲಾಗೆ ವಹಿಸಿದ್ದರು. ಏನಾದರೂ ಮಾಡಿ ಮಾವನ ಯೋಚನೆ ದೂರ ಮಾಡಬೇಕು. ಇಷ್ಟೆಲ್ಲ ಹಣ, ಅಂತಸ್ತು, ಐಶ್ವರ್ಯ, ಮುತ್ತಿನಂಥ ಮಗ ಇವೆಲ್ಲ ಇದ್ದರೂ ಇವರ ಮನಸ್ಸನ್ನು ಕೊರೆಯುತ್ತಿರುವ ವಿಷಯವಾದರೂ ಏನು? ಬಿಡುವು ಮಾಡಿಕೊಂಡು ಮಾವನ ಬಳಿ ಮಾತನಾಡಬೇಕು. ಅಥವಾ ಮನೆಯಲ್ಲಿ ಯಾರಿಗಾದರೂ ವಿಷಯ ಗೊತ್ತಿರಬಹುದೇ? ಒಂದು ವೇಳೆ ವಾಸು ಅಥವಾ ಸಾಗರ್ ಬೇಡ, ವಿನಾಕಾರಣ ಏನೂ ಗೊತ್ತಿಲ್ಲದೆ ಯಾರನ್ನು ಏನೂ ಕೇಳುವುದು ಬೇಡ ಎನ್ನುವ ತೀರ್ಮಾನಕ್ಕೆ ಬಂದಳು. ಅಪ್ಪ ಅಮ್ಮನಿಗೆ ಕರೆ ಮಾಡಿ ಮುಂಚಿತವಾಗಿಯೇ ಬರಬೇಕು, ಮಾವ ಹೇಳಿದ್ದಾರೆ, ಅಣ್ಣನಿಗೆ ವಿಷಯ ತಿಳಿಸಿ, ನಾನು ಹೇಳಿದೆ ಎಂದು ಹೇಳಿ ಎಂದಳು. ಅಭಿರಾಮ್ ಗಣ್ಯ ವ್ಯಕ್ತಿಗಳನ್ನು ತಾವೇ ಸ್ವತಃ ಹೋಗಿ ಆಹ್ವಾನಿಕೆ ಪತ್ರಿಕೆ ಕೊಟ್ಟು ಶ್ರೀನಿವಾಸಪುರಕ್ಕೆ ರಾಮೇಗೌಡರನ್ನು ಬೀಗರನ್ನು ಕರೆದು ಬಂದರು. 1-2 ದಿವಸ ಮುಂಚಿತವಾಗಿಯೇ ಬರಬೇಕು. ನಿಮ್ಮನ್ನು ಬಿಟ್ಟರೆ ನನಗೆ ಬಂಧು ಬಳಗ ಯಾರೂ ಇಲ್ಲ. ಚಿನ್ನದಂತಹ ಮಗಳನ್ನು ನಮಗೆ ದಾರಿ ಎರೆದು ಕೊಟ್ಟಿದ್ದೀರಿ. ನಿಮಗೆ ನಾನು ಏನು ಕೊಟ್ಟರೂ ಕಡಿಮೆಯೇ. ಕೌಸಲ್ಯ ಮಾತು ಮತ್ತು ಅನಂತ ಶರ್ಮರ ಮನಸ್ಸು ತುಂಬಿ ಬಂತು. ಮಗಳು ಒಳ್ಳೆಯ ಮನೆ ಸೇರಿ ಸುಖವಾಗಿದ್ದಾಳೆ ಎನ್ನುವ ನೆಮ್ಮದಿ ಒಂದು ಕಡೆಯಾದರೆ, ಅನಂತ ಶರ್ಮರ ಬಳಿ ಅಭಿನಂದನ್ ನಂಬರನ್ನು ತೆಗೆದುಕೊಂಡು ಅಭಿರಾಮ್ರವರು ಕರೆ ಮಾಡಿದರು. ಅಭಿ, ನಿನ್ನ ತಂಗಿ ರಿಸೆಪ್ಷನ್ ಕಣೋ, ನೀನು ನಿಂತು ಓಡಾಡಬೇಕು, ಬಂದು ಬಿಡು ಎಂದು ಹೇಳಿ ಕರೆದರು. ಶ್ಯಾಮಲಾ ಕೂಡ ಅಣ್ಣನಿಗೆ ತಾನೇ ಫೋನ್ ಮಾಡಿ ಕರೆದಿದ್ದಳು. ಫಂಕ್ಷನ್ ಹತ್ತಿರ ಬರುತ್ತಿದ್ದಂತೆ ಎಲ್ಲ ವ್ಯವಸ್ಥೆಯೂ ಅಚ್ಚುಕಟ್ಟಾಗಿ ನಡೆಯುತ್ತಿತ್ತು. ಸಾಗರ್, ಬಾಯಲ್ಲಿ ನಿನ್ನ ಹೆಂಡತಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ಸ್ವಲ್ಪ ವಿಚಾರಿಸಿಕೊ, ಇಲ್ಲ ಅಂದರೆ ನಿನ್ನ ಅತ್ತೆಗೆ ಹೇಳು ಎಂದರು. ಇಲ್ಲ ಪಪ್ಪ, ಅತ್ತೆ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ, ಶ್ಯಾಮಲಾಳನ್ನು ನೋಡಿಕೊಳ್ಳುತ್ತಾರೆ. ಒಂದು ರೀತಿಯಲ್ಲಿ ಅವರ ಜವಾಬ್ದಾರಿ ಮುಗಿದಿತ್ತು. ಮಗು ಶ್ಯಾಮಲಾ, ಹೇಳಿ ಮಾವ, ನೋಡು, ನಿನಗೆ ಯಾರ ಸಹಾಯ ಬೇಕಾದರೂ ತೆಗೆದುಕೋ. ನಿನ್ನ ಅತ್ತೆ ಮಾಡಿಸಿರುವ ಒಡವೆ ಹಾಕಿಕೊಳ್ಳುವುದನ್ನು ಮರೆಯಬೇಡ. ನಾನು ವಸುಂಧರಾಗೆ ಎಲ್ಲ ಹೇಳುತ್ತೇನೆ. ನಾನು ಫ್ಯಾಕ್ಟರಿ ಕಡೆಗೆ ಹೋಗಿ ಬರುತ್ತೇನೆ ಮಗು ಎಂದು ಹೇಳಿ ಹೊರಟರು. ಶ್ಯಾಮಲಾಗೆ ಮನೆಯಲ್ಲಿ ನಡೆಯುವ ರಿಸೆಪ್ಷನ್ ಬಗ್ಗೆ ಯಾವ ಗಮನವೂ ಇರಲಿಲ್ಲ. ಇದನ್ನು ಗಮನಿಸಿದ ಅಭಿರಾಮ್ ವಸುಂಧರಾ ಮತ್ತು ಸಾಗರ್ ಗಮನಕ್ಕೆ ತಂದಿದ್ದರು. ಶ್ಯಾಮಲ ತಲೆಯಲ್ಲಿ ಓಡುತ್ತಿದ್ದ ವಿಚಾರವೇ ತಲೆ ಕೆಡಿಸುತ್ತಿತ್ತು. ಇದರ ಮಧ್ಯೆ ವಸುಂಧರಾ, ಶ್ಯಾಮಲ, ಬಾಯಲ್ಲಿ ನಿನಗೇನಾದರೂ ಒಡವೆ ಬೇಕು ಅಂದರೆ ಅಥವಾ ನೀನು ಶಾಪಿಂಗ್ಗೆ ಹೋಗಬೇಕು ಅಂದರೆ ಡ್ರೈವರ್ಗೆ ಹೇಳಿ ಹೋಗಿ ಬಾ. ನಿನಗೇನು ಬೇಕೋ ತೆಗೆದುಕೋ, ಅಥವಾ ಹೋಗಿ ತೆಗೆದುಕೊಂಡು ಬಾ. ಯಾರಾದರೂ ಸ್ನೇಹಿತರಿದ್ದರೆ ಕರೆಸಿಕೊ, ನಿನ್ನ ಜೊತೆ ಇರ್ತಾರೆ. ಆಯಿತು ಆಂಟಿ, ನಾನು ಈಗಾಗಲೇ ಮಂದಾರಾಗೆ ಫೋನ್ ಮಾಡ್ತೀನಿ. ಅವಳು ನನ್ನ ಆಪ್ತ ಸ್ನೇಹಿತೆ. ಇಲ್ಲ, ನಾನೇ ಹೋಗಿ ಅವಳನ್ನು ಕರೆದುಕೊಂಡು ಬರುತ್ತೇನೆ ಎಂದಳು. ಹಾಗೆಯೇ ಮಾಡು ಎಂದರು. ಶ್ಯಾಮಲ ಮಂದಾರಾಗೆ ಫೋನ್ ಮಾಡಿ, ನಾನು ಊರಿಗೆ ಬರುತ್ತಿದ್ದೇನೆ, ರೆಡಿಯಾಗಿರು, ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರೋಣ ಎಂದು ವಿಷಯ ಮುಟ್ಟಿಸಿದಳು. ಮಂದಾರ ಕುಣಿಯುತ್ತಲೇ ಬರೋದಕ್ಕೆ ಒಪ್ಪಿಕೊಂಡಳು. ಶ್ಯಾಮಲ ಜೊತೆ ಓಡಾಡುವುದೆಂದರೆ ಮಂದಾರಾಗೆ ಎಲ್ಲಿಲ್ಲದ ಖುಷಿಯೋ ಖುಷಿ. ಇಲ್ಲಿಗೆ 16 ಮುಕ್ತಾಯವಾಯಿತು. ಅಧ್ಯಾಯ 17ರಲ್ಲಿ ಮುಂದಿನ ಕಥೆಯನ್ನು ನೋಡೋಣ. ಅಧ್ಯಾಯ 17. ಮಂದಾರ ಶ್ಯಾಮಲ ಇಬ್ಬರು ಚಿಕ್ಕ ವಯಸ್ಸಿನಿಂದಲೇ ಜೊತೆಯಲ್ಲಿ ಓಡಾಡುತ್ತಾ ಬೆಳೆದವರು. ಎಲ್ಲಿ ಹೋದರೂ ಜೊತೆಯಲ್ಲಿ ಹೋಗುತ್ತಿದ್ದರು. ಒಮ್ಮೊಮ್ಮೆ ಅವಳಮ್ಮ ಮಂದಾರಳನ್ನು ನೋಡಿ ರೇಗಿಕೊಂಡಿದ್ದು ಉಂಟು. ಶ್ಯಾಮಲಳನ್ನು ನೋಡಿ ಕಲಿತುಕೋ, ಓದಿದರೆ ಸಾಕೆ, ಅವಳ ಹಾಗೆ ಹಾಡು, ಹಸೆ ಎಲ್ಲ ಕಲಿ, ಯಾವಾಗ ಬುದ್ಧಿ ಬರುತ್ತೋ. ಕಾಲೇಜು ಮನೆ ಎರಡೇ ಆಯಿತು ನೋಡು. ಅವರ ಅಮ್ಮನಿಗೆ ಎಷ್ಟೆಲ್ಲ ಸಹಾಯ ಮಾಡುತ್ತಾಳೆ. ಇನ್ನು ದೇವಸ್ಥಾನಕ್ಕೆ ಹೋಗೋದು, ಪ್ರಸಾದ ಮಾಡೋದು, ದೇವಸ್ಥಾನದ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕೋದು, ಹಬ್ಬಬ್ಬ ಒಂದೇ ಎರಡೇ ಎಲ್ಲ ಕಲಿತಿದ್ದಾಳೆ. ಏನು ಬರೋಲ್ಲ ಅನ್ನುವ ಮಾತೇ ಇಲ್ಲ. ಏನು ಭಯ ಭಕ್ತಿ, ತುಂಬ ಒಳ್ಳೆ ಹುಡುಗಿ. ಮನೆಗೆ ಇಂತಹ ಒಂದೊಂದು ಹೆಣ್ಣು ಮಕ್ಕಳಿದ್ದರೆ ಸಾಕು, ಅಪ್ಪ ಅಮ್ಮನಿಗೆ ಇನ್ನೇನು ಬೇಕು. ಈ ಮಾತನ್ನು ವನಜಾಕ್ಷಿ ಎಷ್ಟು ಬಾರಿ ಹೇಳಿದ್ದರು. ಮಂದಾರ ಕೇಳಿ ಕೇಳಿ ಸುಮ್ಮನಾಗುತ್ತಿದ್ದಳು. ಮಂದಾರಾಗಿ ಶ್ಯಾಮಲಾಳ ಮೇಲೆ ತುಂಬ ಸ್ನೇಹ ಸಲಿಗೆ ಇದ್ದಿದ್ದರಿಂದ ಸಂತೋಷ ಹಾಗೂ ಹೆಮ್ಮೆ ಆಗುತ್ತಿತ್ತು. ಹಾಗಾಗಿ ಬೇಸರ ಪಟ್ಟುಕೊಳ್ಳುತ್ತಿರಲಿಲ್ಲ. ಶ್ಯಾಮಲಾ ಡ್ರೈವರ್ಗೆ ಹೇಳಿದೀಯಾ? ಏನಾಯಿತು? ಎಷ್ಟೊತ್ತಿಗೆ ಹೋಗ್ತಾ ಇದೆಯಾ? ಅಲ್ಲಿಗೆ ಬಂದ ವಸುಂಧರಾ ಕೇಳಿದರು. ಹೌದು ಆಂಟಿ, ಮಂದಾರಾಗಿ ಫೋನ್ ಮಾಡಿದ್ದೆ, ನಾನು ಹೋಗಿ ಅವಳನ್ನು ಕರೆದುಕೊಂಡು ಹೋಗ್ತೀನಿ ಎಂದಳು. ಆಯಿತು, ಹೋಗಿ ಬನ್ನಿ, ಏನು ಬೇಕೋ ಎಲ್ಲ ತೆಗೆದುಕೊಂಡು ಬನ್ನಿ, ಹುಷಾರು
ಎಂದರು. ಶ್ಯಾಮಲ ರೆಡಿಯಾಗಿ ಹೊರಗೆ ಬಂದಳು. ಮೊಟ್ಟ ಮೊದಲು ಸಿಟಿಗೆ ಅಂತ ಹೊರಗಡೆ ಹೋಗ್ತಿರೋದು, ಶಾಪಿಂಗ್ಗೆ ಮಾಡೋದು, ಸಿಟಿ ಸುತ್ತೋದು ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಮಂದಾರಳನ್ನು ಕರೆದುಕೊಂಡು ಹೋಗುವುದೆಂದು ತೀರ್ಮಾನಿಸಿದ್ದಳು. ಮಂದಾರಗೆ ಶಾಪಿಂಗ್ ಮಾಡೋದು, ಚೌಕಾಸಿ ಮಾಡಿ ಏನು ಬೇಕೋ ಎಲ್ಲವನ್ನು ತೆಗೆದುಕೊಂಡು ಬಂದು ಶ್ಯಾಮಲಾಗೆ ತೋರಿಸುತ್ತಿದ್ದಳು. ಯಾವುದಕ್ಕೂ ಆಸೆ ಪಡದ ಶ್ಯಾಮಲ ಎಲ್ಲವನ್ನು ನೋಡಿ ಚೆನ್ನಾಗಿದೆ ಎಂದು ನಕ್ಕು ಸುಮ್ಮನಾಗುತ್ತಿದ್ದಳು. ಶ್ಯಾಮಲಾ ಡ್ರೈವರ್ ಜೊತೆ ಶ್ರೀನಿವಾಸಪುರಕ್ಕೆ ಹೊರಟಳು. ಹೆಚ್ಚು ದೂರವೇನೂ ಇಲ್ಲದ್ದರಿಂದ ಬೇಗನೆ ಮನೆ ತಲುಪಿದಳು. ಮೊದಲು ಮನೆಗೆ ಬಂದಳು. ಮಗಳು ಬಂದದನ್ನು ನೋಡಿ ಕೌಸಲ್ಯ ಅನಂತ ಶರ್ಮರಿಗೆ ತುಂಬ ಖುಷಿಯಾಯಿತು. ಏನು ಮಗು, ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ಟೆ, ಹೇಗಿದ್ದೀಯಾ? ಎಲ್ಲ ಚೆನ್ನಾಗಿದ್ದಾರೆ ತಾನೇ? ನಿಮ್ಮ ಮಾವ, ವಸುಂಧರ, ನಿಮ್ಮ ಯಜಮಾನರು ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ಕೇಳಿದರು. ಎಲ್ಲ ಚೆನ್ನಾಗಿದ್ದಾರೆ ಅಪ್ಪ, ನೀವು ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ಅಲ್ಲವಾ? ಅಲ್ಲಿ ನಿಂತಿದ್ದ ಅಮ್ಮನನ್ನು ಹಪ್ಪಿಕೊಂಡು, ಹೇಗಿದ್ದೀಯಾ ಅಮ್ಮ? ಅಣ್ಣ ಬಂದಿದ್ದನ? ಹೇಗಿದ್ದಾನೆ? ನಾನು ಫಂಕ್ಷನ್ಗೆ ಫೋನ್ ಮಾಡಿ ಕರೆದಿದ್ದೇನೆ, ಬರುತ್ತೇನೆಂದು ಹೇಳಿದ್ದಾನೆ ಎಂದು ಹೇಳಿದಳು. ಆಯಿತು, ಬಾ ಕುಳಿತುಕೋ ಎಂದು ಹೇಳಿ ನೀರು ತಂದು ಕೊಟ್ಟರು. ಊಟಕ್ಕೆ ರೆಡಿ ಮಾಡ್ತೀನಿ, ಊಟ ಮಾಡುವಿಯಂತೆ? ಇಲ್ಲ ಅಮ್ಮ, ಎಲ್ಲ ಮುಗಿದಿದೆ, ಏನು ಬೇಡ ಎಂದಳು. ಮಗಳು ಸಂತೋಷದಿಂದ ಇರುವುದನ್ನು ನೋಡಿ ಖುಷಿಪಟ್ಟರು. ಪ್ಲೇಟ್ಗೆ ರಸಾಯನ ಹಾಕಿ ತಂದುಕೊಟ್ಟರು. ಮೊದಲಿಂದಲೂ ದೇವಸ್ಥಾನದ ಪ್ರಸಾದವೆಂದರೆ ತುಂಬ ಇಷ್ಟ. ಅಮ್ಮ ಕೊಟ್ಟದ್ದನ್ನು ತಿಂದು ಮುಗಿಸಿದಳು. ಅಮ್ಮ, ನಾನು ಸಿಟಿಗೆ ಹೋಗಬೇಕು, ಜೊತೆಯಲ್ಲಿ ಮಂದಾರಳನ್ನು ಕರೆದುಕೊಂಡು ಹೋಗೋಣವೆಂದು ಬಂದೆ, ನೀನು ಬಾ ಎಂದಳು. ನನಗೆ ಸಿಟಿಯಲ್ಲಿ ಓಡಾಡೋದು ಇಷ್ಟವಿಲ್ಲ, ನೀವಿಬ್ಬರೇ ಹೋಗಿ ಬನ್ನಿ ಎಂದರು. ಮೊದಲೇ ಫೋನ್ ಮಾಡಿ ಹೇಳಿದ್ದರಿಂದ ಶ್ಯಾಮಲ ಮಂದಾರ ಮನೆಗೆ ಬರುವಷ್ಟರಲ್ಲಿ ರೆಡಿಯಾಗಿದ್ದಳು. ಗೆಳತಿಯನ್ನು ನೋಡಿ ಸಂತೋಷದಿಂದ ತಬ್ಬಿಕೊಂಡು, ಹೇಗಿದ್ದೀಯ ಶ್ಯಾಮಲ? ನಿನ್ನನ್ನು ನೋಡಿ ಎಷ್ಟು ದಿವಸಗಳಾಗಿಬಿಟ್ಟಿದೆ ಅನ್ನಿಸಿದೆ ಎಂದಳು. ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ಹೊರಗಡೆ ಹೋಗಿದ್ದ ರಾಮೇಗೌಡರು ಮನೆಯಲ್ಲಿ ಶ್ಯಾಮಲಾಳನ್ನು ನೋಡಿ, ಯಾವಾಗ ಬಂದೆ ಮಗು? ಹೇಗಿದ್ದೀಯಮ್ಮ? ಎಲ್ಲರೂ ಆರೋಗ್ಯವೇ? ಹೌದು ಅಂಕಲ್, ಎಲ್ಲ ಚೆನ್ನಾಗಿದ್ದಾರೆ. ಜ್ಯೂಸ್ ತೆಗೆದುಕೊಂಡ ಬಂದ ವನಜಾಕ್ಷಿ ಶ್ಯಾಮಲಾಗೆ ಕುಡಿಯಲು ಕೊಟ್ಟು ನಗು ನಗುತ್ತಾ ಮಾತನಾಡಿಸಿದರು. ಆಂಟಿ, ಅಂಕಲ್ ಇಬ್ಬರು ಒಂದು ದಿವಸ ಮುಂಚಿತವಾಗಿಯೇ ಫಂಕ್ಷನ್ಗೆ ಬರಬೇಕು. ಅಪ್ಪ ಅಮ್ಮ ನೀವು ಎಲ್ಲರೂ ಒಟ್ಟಿಗೆ ಬಂದು ಬಿಡಿ ಎಂದು ಹೇಳಿ ಕಾಲುಗಳಿಗೆ ನಮಸ್ಕರಿಸಿದಳು. ಒಳ್ಳೆಯದಾಗಲಿ ಮಗು ಎಂದು ಹರಸಿದರು. ಗೆಳತಿಯರಿಬ್ಬರು ಅಲ್ಲಿಂದ ಹೊರಟರು. ಡ್ರೈವರ್ಗೆ ವಸುಂಧರ ಮೊದಲೇ ಹೇಳಿದ್ದರು, ಶಾರಿ ಶಾಪ್ ಎಲ್ಲಿದೆ, ಹೋಗಬೇಕು, ಎಲ್ಲೆಲ್ಲಿ ಕರೆದುಕೊಂಡು ಹೋಗಬೇಕು. ಡ್ರೈವರ್ ನೇರವಾಗಿ ಅವರು ಹೇಳಿದ್ದ ಕಡೆಗೇ ಹೊರಟ. ದೊಡ್ಡದಾದ ಸ್ಯಾರಿ ಶಾಪ್ ಹತ್ತಿರ ಬಂದು ನಿಲ್ಲಿಸಿದ. ಕಾರಿನಿಂದ ಇಳಿದ ಇಬ್ಬರು ಶಾಪ್ ಒಳಗಡೆ ಹೋದರು. ಶ್ಯಾಮಲಾಗೆ ಮಂದಾರ ಇಬ್ಬರು ಒಳಗೆ ಬರುತ್ತಿದ್ದಂತೆ ಮಂದಾರ ಕಣ್ಣರಳಿಸಿ, ಹಬ್ಬಬ್ಬ, ಏನೇ ಇದು, ಇಷ್ಟು ದೊಡ್ಡದಾಗಿದೆ, ಇಷ್ಟು ಬೆಲೆ ಬಾಳುವ ಸೀರೆಗಳು, ವೆರೈಟಿ ಸ್ಯಾರೀಸ್ ಎಂದುಕೊಂಡು ಒಳಗಡೆ ಹೋದರು. ಸ್ಯಾರಿ ಶಾಪ್ನವರು ತುಂಬ ವರ್ಷಗಳಿಂದ ಪರಿಚಯ. ವಸುಂಧರ ಅಭಿರಾಮ್ರವರಿಗೆ ಯಾವಾಗಲೂ ಇಲ್ಲಿಗೆ ಬರುತ್ತಿದ್ದದ್ದು. ಹಾಗಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದವರಿಗೆಲ್ಲ ಗೊತ್ತು. ವಸುಂಧರ ಫೋನ್ ಮಾಡಿ ವಿಷಯ ಗೊತ್ತಿದ್ದರಿಂದ ಅಂಗಡಿ ಮಾಲೀಕರು ಸ್ವತಃ ತಾವೇ ಬಂದು ಮಾತನಾಡಿಸಿ ಕರೆದೊಯ್ದರು. ಫೋನ್ ಮಾಡಿದರೆ ಜವಳಿಯೇ ಮನೆಗೆ ಬರುತ್ತಿತ್ತು. ಆದರೆ ಶ್ಯಾಮಲ ಮನೆಯಲ್ಲೇ ಇದ್ದದ್ದು ನೋಡಿ ಅವಳಿಗೂ ಬೇಜಾರಾಗತ್ತೆ. ಸುತ್ತಾಡಿ ಬರಲಿ, ಏನು ಬೇಕೋ ತೆಗೆದುಕೊಳ್ಳಲಿ ಎಂದು ಅಣ್ಣ ತಂಗಿ ಇಬ್ಬರು ಮಾತನಾಡಿಕೊಂಡು ಶ್ಯಾಮಲಳನ್ನು ಶಾಪಿಂಗ್ ನೆಪದಲ್ಲಿ ಹೊರಗಡೆ ಕಳುಹಿಸಿದ್ದರು. ಅಂಗಡಿಯವರು ಬೆಲೆ ಬಾಳುವಂತಹ ರೇಷ್ಮೆ ಸೀರೆಗಳು ಎಲ್ಲವನ್ನೂ ತೋರಿಸುತ್ತಿದ್ದರು. ಮಂದಾರ ಕಣ್ಣರಳಿಸಿ ನೋಡುತ್ತಾ ಶ್ಯಾಮಲೆಗೆ ಒಪ್ಪುವಂತಹ ಸೀರೆಯನ್ನೆಲ್ಲ ತೋರಿಸುತ್ತಿದ್ದಳು. ನೋಡು ಮಂದಾರ, ನಿನಗೆ ಯಾವುದು ಇಷ್ಟವೋ ಅದನ್ನು ಆರಿಸು, ನನಗೂ ಇಷ್ಟವಾಗುತ್ತೆ. ನನಗಿದರ ಬಗ್ಗೆ ನನಗೇನು ಗೊತ್ತಾಗಲ್ಲ. ಏನೇ ಇದು, ದೊಡ್ಡ ಮನೆ ಸೊಸೆಯಾಗಿದ್ದಿ, ಬಾರೆ, ನಿನಗೆ ಯಾವುದು ಬೇಕೋ ತಗೋ. ಮಂದಾರಳ ಹಿಂಸೆ ಮೇಲೆ ಒಂದೆರಡು ಸೀರೆಯನ್ನು ಆರಿಸಿದಳು. ಅಮ್ಮನಿಗೆ ಮತ್ತು ವಸುಂಧರ ಆಂಟಿಗೆ ನೀನೇ ಸೀರೆ ಆರಿಸಿಕೊಡು ಮಂದಾರ ಎಂದಳು. ಬೆಲೆ ಬಾಳುವಂತಹ ಅವರ ಕಲ್ಲರ್ಗೆ ಒಪ್ಪುವಂತಹ ಸೀರೆಯನ್ನೇ ಆರಿಸಿದಳು. ಬೇರೆಲ್ಲೂ ಹೋಗಲು ಇಷ್ಟಪಡದ ಶ್ಯಾಮಲ ಮಂದಾರಳನ್ನು ಹೊರಡಿಸಿಕೊಂಡು ಹೊರಟಳು. ರಸ್ತೆ ಉದ್ದಕ್ಕೂ ಗೆಳತಿಯರಿಬ್ಬರು ಮಾತನಾಡಿಸುತ್ತಾ ಶ್ರೀನಿವಾಸಪುರ ತಲುಪಿದರು. ಅಮ್ಮನಿಗೆ ಸೀರೆ ಕೊಟ್ಟು ಫಂಕ್ಷನ್ಗೆ ಬರಲು ಹೇಳಿ ಮಂದಾರಳನ್ನು ಮನೆ ತಲುಪಿಸಿ ಮನೆಗೆ ಬರುವಷ್ಟರಲ್ಲಿ ಕತ್ತಲಾಗಿತ್ತು. ಇವಳ ದಾರಿಯನ್ನೇ ಎದುರು ನೋಡುತ್ತಿದ್ದರು ವಸುಂಧರ, ಸಾಗರ್ ಹಾಗೂ ಅಭಿರಾಮ್ರವರು. ಇವಳು ಬಂದದ್ದನ್ನು ನೋಡಿ ಮನಸ್ಸಿನಲ್ಲಿಯೇ ಸಂತೋಷಪಟ್ಟರು. ಇಲ್ಲಿಗೆ ಅಧ್ಯಾಯ 17 ಮುಕ್ತಾಯವಾಯಿತು. ಪ್ರಿಯ ವೀಕ್ಷಕರೇ,
ಈ ಆಡಿಯೋ ಕೇಳಿದ ನಂತರ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ಕಳುಹಿಸಿ. ನನ್ನ ಮುಂದಿನ ಕಾದಂಬರಿಗೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯವಾಗುತ್ತೆ. ಮುಂದಿನ ಆಡಿಯೋ ಕೇಳಲು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ತೆ.